ಗುಡ್ ಆಫ್ಟರ್ನೂನ್ ಫ್ರೆಂಡ್ಸ್. ಟೈಮ್ ಈಗ 12:10. ಈಗ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾಕಂದರೆ ಇವತ್ತು ಲಾಗ್ ಸ್ಟಾರ್ಟ್ ಮಾಡಿ ಸ್ವಲ್ಪ ಲೇಟು. ಅಡುಗೆ ಕೆಲಸ ಒಂದಿದೆ, ಮತ್ತು ಎಲ್ಲ ಒಂದು ಒರೆಸ್ಕೊಂಡ್ರೆ ಆಯಿತು. ಎಲ್ಲ ಕೆಲಸ ಮುಗೀತು. ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ವಾಕಿಂಗ್ ಹೋಗಿ ಜ್ಯೂಸ್ ಕುಡಿದು ಆಮೇಲೆ ಎಲ್ಲ ಮನೆ ಕಸ ಗಿಸ ಎಲ್ಲ ಗುಡಿಸಿ, ಅಂಗಳ ಕಸ ಗುಡಿಸಿ, ಬಟ್ಟೆ ಎಲ್ಲ ಒಗೆದು ಒಣ ಹಾಕಿಟ್ಟು ಬಂದೆ. ಇವತ್ತು ಡೋರ್ ಮ್ಯಾಟ್ಸ್ ಸ್ವಲ್ಪ ಇತ್ತು, ಒಂದು 5 ಡೋರ್ ಮ್ಯಾಟ್ ಇತ್ತು, ಅದನ್ನು ಕೂಡ ಒಗೆದೆ. ಸೊ ಹಾಗಾಗಿ ಸ್ವಲ್ಪ ಟಯರ್ಡ್ ಆಯಿತು. ಎಲ್ಲ ಬಟ್ಟೆನೂ ತುಂಬ ಇತ್ತು, ಎಲ್ಲ ಹ್ಯಾಂಡ್ ವಾಶ್ ಮಾಡಿದೆ. ಈಗ ನಾನು ಮಷೀನಿಗೆ ಹಾಕೋದಿಲ್ಲ, ಯಾಕಂದರೆ ನಾನು ಮನೇಲೇ ಇರ್ತೀನಲ್ವ, ಎಲ್ಲೂ ಹೋಗೋ ಗಡ್ಬಡಿ ಏನೂ ಇಲ್ಲ, ಹಾಗಾಗಿ ಆರಾಮಿದ್ದೇನೆ. ಸೊ ಹಾಗಾಗಿ ಹ್ಯಾಂಡ್ ವಾಶ್ ಮಾಡ್ತೇನೆ. ಈಗ ಅಡುಗೆ ಮಾಡ್ಕೊಳ್ಬೇಕು. ಅಡುಗೆಗೆ ಮನೆಗೆ ಬಂದೆ. ಈಗ ಇವತ್ತು ಫ್ಲವರ್ ಮತ್ತು ಕ್ಯಾಪ್ಸಿಕಮ್ ಬಜೆ. ನಮ್ಮದು ಶನಿವಾರ ಆಲ್ಮೋಸ್ಟ್ ಇದೇ ರೆಸಿಪಿ ಇರುತ್ತೆ. ಇದು ನೀರಲ್ಲಿ, ಬಿಸಿ ನೀರಲ್ಲಿ ಹಾಕಿಟ್ಟಿದ್ದೆ, ಅರಿಶಿನ ಮತ್ತು ಉಪ್ಪು ಹಾಕಿಟ್ಟಿದ್ದೇನೆ. ಆಮೇಲೆ ಇವತ್ತು ಬೀನ್ಸ್ ಮತ್ತು ತೊಗರಿಬೇಳೆ ಹಾಕಿ ಸಾರು ಮಾಡೋದಂತ. ಕುಕ್ಕರ್ ಕೂಡ ಆಗಿದೆ, ಅನ್ನ ಕೂಡ ಆಗಿದೆ, ಬೆಳಿಗ್ಗೆನೇ ಅನ್ನ ಆಗಿದೆ. ಸೊ ಬೇಗ ಬೇಗ ಕೆಲಸ ಮುಗಿಸ್ಕೊಂಡು ಆಮೇಲೆ ಸಿಗ್ತೇನೆ. ಇವತ್ತು ಬೀನ್ಸ್ ಸಾರು ಮಾಡೋಣ ಅಂಥೇಳಿ ಬೀನ್ಸ್ ಮತ್ತು ಬೇಳೆ ಅದನ್ನ ಬೇಯಿಸ್ಲಿಕ್ಕೆ ಇಟ್ಟಿದ್ದೆ. ಕುಕ್ಕರಲ್ಲಿ ಬೆಂದಿತ್ತು. ಈಗ ಅದನ್ನ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ತುಂಬ ದಿನ ಆಗಿತ್ತು ಬೀನ್ಸ್ ಸಾರು ಮಾಡ್ತೇನೆ. ಬೇಳೆ ಸಾರು ನಾವು ಯಾವಾಗಲೂ ಮಾಡ್ತೇವೆ, ವಾರಕ್ಕೆ ಅಂದರೆ 4 ಸಲನಾದರೂ ಮಾಡ್ತೇವೆ. ಸೊ ಆದರೆ ಬೀನ್ಸ್ ಹಾಕಿರಲಿಲ್ಲ. ಸೊ ಹಾಗಾಗಿ ಇವತ್ತು ಬೀನ್ಸ್ ಸಾರು ಮಾಡೋಣ ಅಂಥೇಳಿ ಬೆಳಿಗ್ಗೆ ಮಾಡಿದ ಚಪಾತಿ ಮಾಡಿದ ಚಟ್ನಿ ಸ್ವಲ್ಪ ಮಿಕ್ಕಿತ್ತು, ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಬೆಳಿಗ್ಗೆನೇ. ಅದನ್ನು ಕೂಡ ಈ ಮಸಾಲೆಯಲ್ಲಿ ಸೇರಿಸ್ಕೊಂಡೆ, ಯಾಕಂದರೆ ಒಂದೇ ಥರ ಮಸಾಲೆ ಅದು. ಸೊ ಹಾಗಾಗಿ ಅಂದರೆ ಬೆಳಿಗ್ಗೆ ಈರುಳ್ಳಿ ಚಟ್ನಿ ಮಾಡಿದ್ರು ಕೂಡ ಈರುಳ್ಳಿ ಎಲ್ಲ ಚಟ್ನಿಗೂ ಹಾಕಿರೋದಿಲ್ಲ, ಪೂರ್ತಿ ಚಟ್ನಿಗೆ ಹಾಕಿರೋದಿಲ್ಲ, ಎಷ್ಟು ಬೇಕೋ ಅಷ್ಟೇ ಚಟ್ನಿಗೆ ಹಾಕಿ ಮಿಕ್ಕಿದ್ದನ್ನು ಹಾಗೆ ತೆಗೆದಿಡ್ತೇವೆ. ಆಮೇಲೆ ಏನಾದರೂ ಸಾರು ಮಾಡೋದಿದ್ದರೆ ಆ ಸಾರಿಗೆ ಆ ಚಟ್ನಿನ ಹಾಕಿ ಮಿಕ್ಸ್ ಮಾಡಿ ಹಾಕಿಬಿಡ್ತೇವೆ, ಯಾಕಂದರೆ ಚಟ್ನಿನೂ ವೇಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ಮಸಾಲೆ ಕೂಡ ಹಾಕಿ ಉಪ್ಪೆಲ್ಲ ಹಾಕಿ ನಾನು ಕುದಿಸ್ಲಿಕ್ಕೆ ಇಟ್ಕೊಂಡೆ. ಈಗ ಫ್ಲವರ್ ಮತ್ತು ಕ್ಯಾಪ್ಸಿಕಮ್ ಬಜೆ ಮಾಡೋಣ ಅಂಥೇಳಿ ಇವತ್ತು ಶನಿವಾರ. ಸೊ ಹಾಗಾಗಿ ನಾವು ಬಜೆ ಮಾಡ್ತೇವೆ ಹೆಚ್ಚಿನದಾಗಿ ಈ ದಿನ ಶನಿವಾರ ಬಜೆ ಮಾಡೋದು. ಬೆಳಿಗ್ಗೆ ಮಾಡಿರೋದು ಅನ್ನ ಅಲ್ವಾ. ಸೊ ಹಾಗಾಗಿ ಇನ್ನೊಂದು ಸ್ವಲ್ಪ ಈಗ 12:15 ಹೀಗೆ ಇನ್ನೊಂದು ಸಲ ನಾನು ಒಂದು 2 ವಿಸಿಲ್ ಕೂಗಿಸ್ತೇನೆ ಅಥವಾ 1 ವಿಸಿಲ್ ಕೂಗಿಸ್ತೇನೆ. ಅಂದರೆ ಬಿಸಿ ಮಾಡ್ಕೊಳ್ತೇನೆ, ಹಾಳಾಗಬಾರ್ದು ಅಂಥೇಳಿ. ಹಾಳಾಗೋದಿಲ್ಲ, ಆದರೂ ಕೂಡ ಹಾಗೆ ಫ್ರಿಜ್ಜೆಲ್ಲ ಒಂದು ಸಲ ಒರೆಸ್ಕೊಂಡೆ, ಕಪ್ಪಾಟೆಲ್ಲ ಒರೆಸ್ಕೊಳ್ತಾ ಇದ್ದೇನೆ. ಇದು ಡೈಲಿ ರೂಟೀನ್ ನಂದು. ಒಂದಿನ ಬಿಡದೇನೆ ಫ್ರಿಜ್ ಅಂದರೆ ಒಳಗೆ ಅಷ್ಟು ನಾನು ಕ್ಲೀನ್ ಮಾಡೋದಿಲ್ಲ, ಯಾವಾಗಲಾದರೂ ಅಪರೂಪಕ್ಕೆ ಒಂದು 15 ತಿಂಗಳಿಗಷ್ಟೇ. ಹೊರಗಡೆಯಿಂದ ಡೈಲಿ ನಾನು ಒರೆಸ್ಕೊಳ್ತೇನೆ, ಯಾಕಂದರೆ ಡಸ್ಟ್ ಎಲ್ಲ ಕೂತ್ಕೊಳ್ತದೆ, ಮತ್ತು ಈ ಡೋರ್ ಹೀಗೆ ತೆಗಿತೇವಲ್ಲ ಆ ಕೈ ಎಲ್ಲ ಇರುತ್ತೆ ಅಂತ ಹೇಳಿ. ಇದು ನೋಡಿ ಈವ್ನಿಂಗ್ ಟೈಮ್. ನಾಗಮ್ಮ ಬಂದಿದ್ಲು ಕೆಲಸಕ್ಕೆ. ಅವಳು ಎಲ್ಲ ಮೇಲ್ಗಡೆ ಮನೆಯದು ಎಲ್ಲ ಅಲ್ಲಿ ವೇಸ್ಟ್ ಎಲ್ಲ ಬಿದ್ದಿತ್ತು, ಪ್ಲಾಸ್ಟಿಕ್ ಎಲ್ಲ, ಅದನ್ನೆಲ್ಲ ಅಲ್ಲಿ ಬೆಂಕಿ ಹಾಕಿದ್ಲು. ನೋಡಿ ನಾಗಮ್ಮ ನನ್ನ ವಿಡಿಯೋ ಮಾಡಿಬಿಡ ಅಂತ ಹೇಳ್ತಾ ಇದ್ಲು. ಹಾಗೆ ನಾನು ಮಯಾಂಕ್ ಬಂದಿದ್ದೆ, ನಮ್ಮ ಮಯಾಂಕ ಸ್ವಲ್ಪ ಹೊತ್ತು ಬ್ಯಾಡ್ಮಿಂಟನ್ ಆಡಿದ್ವಿ. ಈಗ ಅಂದ್ಕೊಂಡಿದ್ದೆ ನಾನು ಒಂದು 10 ಮಿನಿಟ್ಸ್ ಅಥವಾ 15 ಮಿನಿಟ್ಸ್ ಆದರೂ ಡೈಲಿ ಒಂದು ಬ್ಯಾಡ್ಮಿಂಟನ್ ಆಡೋಣ ಅಂಥೇಳಿ. ಸೊ ಹಾಗಾಗಿ ನಾನು ಮಯಾಂಕ ಬ್ಯಾಡ್ಮಿಂಟನ್ ಆಡ್ತಾಯಿದ್ದೀವಿ. ನಂದಾದಮೇಲೆ ನಮ್ಮ ನಗ ಆಡ್ತಾಳೆ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇದು ನಿನ್ನೆ ರಾತ್ರಿಯೇ ನಾನು ಅಕ್ಕಿನ ನೆನೆಸಿಟ್ಟಿದ್ದೆ, ಯಾಕಂದರೆ ದೋಸೆ ಮಾಡೋಣ ಅಂಥೇಳಿ, ನೀರು ದೋಸೆ ಮಾಡೋಣ ಅಂಥೇಳಿ. ಗ್ರೈಂಡರ್ ಒಂದು ಹಾಳಾಗಿಬಿಟ್ಟಿದೆ, ರಿಪೇರಿ ಕೊಡಲೇ ಇಲ್ಲ. ತುಂಬ ದಿನ ಆಯಿತು, ತಿಂಗಳುಗಟ್ಟಲೆ ಆಯಿತು ರಿಪೇರಿ ಕೊಡಲೇ ಇಲ್ಲ. ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ, ಹಾಗಾಗಿ ಅವರಿಗೆ ತಗೊಂಡೋಗ್ಲಿಕ್ಕೆ ಆಗಲಿಲ್ಲ. ಹಾಗೆ ಮಿಕ್ಸರಲ್ಲೇ ಮಾಡೋದು. ಮಿಕ್ಸರಲ್ಲಿ ನೀರು ದೋಸೆ ಹಿಟ್ಟು ಚೆನ್ನಾಗಿ ಬರ್ತದೆ. ಉದ್ದಿನ ದೋಸೆ ಹಿಟ್ಟು ಮಾತ್ರ ಸ್ವಲ್ಪ ಅಷ್ಟು ಚೆನ್ನಾಗಿ ಬರೋದಿಲ್ಲ. ನೋಡಿ ದೋಸೆ ಹಿಟ್ಟು ಕೂಡ ರೆಡಿ ಆಯಿತು. ಉಪ್ಪು ಹಾಕ್ಕೊಂಡು ನೀರು ಹಾಕಿ ಎಷ್ಟು ಬೇಕೋ ಎಷ್ಟು ತಳಗೆ ಮಿಕ್ಸ್ ಮಾಡಿಕೊಂಡು ರೆಡಿ ಮಾಡಿಕೊಂಡೆ. ಈಗ ನಿನ್ನೆ ರಾತ್ರಿಯೇ ಅಕ್ಕಿ ಜೊತೆಗೆ ನಾನು ಪಚ್ಚೆಸರು ಅದನ್ನು ಕೂಡ ನೆನೆಸಿದ್ದೆ. ಇವತ್ತು ಅದರ ಬಾಜಿ ಮಾಡೋಣ ಅಂಥೇಳಿ. ಈ ಚಪಾತಿಗೆ ಮತ್ತು ನೀರು ದೋಸೆಗೆ ಈ ಪಚ್ಚೆಸರು ಕಾಳಿನ ಬಾಜಿ ತುಂಬ ಚೆನ್ನಾಗಿರ್ತದೆ, ಟೇಸ್ಟಿ ಕೂಡ ಹೌದು, ಮತ್ತು ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು ಹೆಸರು ಕಾಳು. ಅದಕ್ಕೆ ಮಾಡೋದು ಸಿಂಪಲ್ಲು. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕಿ ನಾನು ಒಂದೇ ಹಸಿಮೆಣಸಿನ್ಕಾಯಿ, ಆಮೇಲೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನೆಲ್ಲ ಒಂದೇ ಸಲ ಹಾಕಿ ನಾನು ಫ್ರೈ ಮಾಡ್ಕೊಳ್ತೇನೆ. ಅಂದರೆ ಯಾವಾಗಲೂ ನೀರು ದೋಸೆಗೆ ನಾನು ಈರುಳ್ಳಿ ಚಟ್ನಿ ಮಾಡೋದು ಗೊತ್ತಿದೆ ನಿಮಗೆ, ನಾನು ಡೈಲಿ ವ್ಲಾಗ್ ನೋಡೋರಿಗೆ ಗೊತ್ತಿರುತ್ತೆ. ಆದರೆ ಇವತ್ತೊಂದು ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂಥೇಳಿ ಮಾಡಿಕೊಂಡೆ. ನಮ್ಮ ಅತ್ತಿಗೆ ಕೂಡ ಇಲ್ಲೇ ಇದ್ದಾರೆ, ನಿನ್ನೆ ಅವರು ಬಂದಿದ್ದರು. ಸೊ ಅವರು ಕೂಡ ಇಲ್ಲೇ ಇದ್ದರು. ಅವ್ರು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗ್ತಾರೆ ಮನೆಗೆ.
ಆಮೇಲೆ ಈರುಳ್ಳಿ ಫ್ರೈ ಆದ ತಕ್ಷಣ ನಾನು ಟೊಮೆಟೊ ಹಾಕ್ಕೊಂಡೆ. ಟೊಮೆಟೊ ಕೂಡ ಫ್ರೈ ಆಗ್ತಾಯಿದೆ. ಎಣ್ಣೆ ಅಂಶ ಎಲ್ಲ ಬಿಡೋ ತನಕ ಸ್ವಲ್ಪ ಫ್ರೈ ಮಾಡಬೇಕು. ತುಂಬ ಚೆನ್ನಾಗಿರ್ತದೆ ಮಾತ್ರ. ಆಮೇಲೆ ಟೊಮೆಟೊ ಫ್ರೈ ಆದ ತಕ್ಷಣ ನಾನು ಕುಕ್ಕರಲ್ಲಿ ಬೇಯಿಸ್ಕೊಂಡಿದ್ದಲ್ವ ಹೆಸರು ಕಾಳು, ಅದನ್ನು ಕೂಡ ಹಾಕ್ಕೊಂಡೆ. ಅಂದರೆ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡೆ ನಾನು. ಆಮೇಲೆ ಏನಿಲ್ಲ, ಸಿಂಪಲ್ ಇದು ನೋಡಿ ಎವರೆಸ್ಟ್ ಗರಂ ಮಸಾಲ ಪೌಡ್ರು. ಇದನ್ನ ಒಂದು ಅಂದರೆ ಅಂದಾಜಲ್ಲಿ ಹಾಕೋದು ನಾನು ಹೀಗೆ ನೋಡಿ, ಒಂದೇನು ಅಳತೆ ಅಂತೇನಿಲ್ಲ, ಹೀಗೆ ಹಾಕೋದು. ಅದು ತುಂಬ ಚೆನ್ನಾಗಿರ್ತದೆ. ಟೇಸ್ಟ್ ಮಾತ್ರ ತುಂಬ ಸೂಪರಾಗಿರ್ತದೆ. ಒಂದೇ ಒಂದು ಸ್ಪೂನ್ ನಾನು ಖಾರದ ಪೌಡ್ರ್ ಹಾಕ್ಕೊಂಡೆ. ಒಂದು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದಲ್ವ, ಖಾರ ಇತ್ತು. ಖಾರ ಹೆಚ್ಚಾದರೆ ಚೆನ್ನಾಗಿರೋದಿಲ್ಲ ನೆಂಚ್ಕೊಳ್ಳಿಕ್ಕೆಲ್ಲ ದೋಸೆ ಜೊತೆಗೆ. ಸೊ ಹಾಗಾಗಿ ಉಪ್ಪು ಕೂಡ ಹಾಕ್ಕೊಂಡೆ. ಆಮೇಲೆ ಇದು ಕೊತ್ತಂಬರಿ ಸೊಪ್ಪಿರಲಿಲ್ಲ, ಅದು ದಂಟಿತ್ತು, ಅದನ್ನು ಕೂಡ ಹಾಕ್ಕೊಂಡೆ ಚಿಕ್ಕ ಚಿಕ್ಕ ಕಟ್ ಮಾಡಿ. ರೆಡಿ ಆಯಿತು ಬಾಜಿ. ಈಗ ದೋಸೆ ಮಾಡೋಣ ಅಂತ ಹೇಳಿ ದೋಸೆಗೆ 2 ಕಾವಲಿ ಇಟ್ಟೆ. ಇಲ್ಲಿ ಕಬ್ಬಿಣ ಕಾವಲಿ ಇದಕ್ಕೆ ಮೊದಲೆಲ್ಲ ದೋಸೆ ಚೆನ್ನಾಗಿ ಬರ್ತಿರಲಿಲ್ಲ, ಹೇಳ್ತಾನೆ ಇರಲಿಲ್ಲ. ಈಗೀಗ ಅಷ್ಟು ಬರ್ತಾಯಿದೆ. ಸೊ ಹಾಗಾಗಿ 2 ಕಾವಲಿ ಇಟ್ಕೊಂಡೆ. ನಾನ್ ಸ್ಟಿಕ್ ಇನ್ನೊಂದಿತ್ತು, ಅದು ಹಾಕಲಿಲ್ಲ. ಇದು ಸ್ವಲ್ಪ ಇದರಲ್ಲೇ ಮಾಡೋಣ ಅಂತ ಹೇಳಿ ನೋಡಿದೆ. ಒಂದು ನಾನ್ ಸ್ಟಿಕ್ ಕಾವಲಿ ಇಟ್ಕೊಂಡೆ, ಇನ್ನೊಂದು ಕಬ್ಬಿಣದ ಕಾವಲಿ ಇಟ್ಕೊಂಡೆ. 2 ಕಾವಲಿಲೂ ಚೆನ್ನಾಗಿ ಬರ್ತದೆ. ಆದರೆ ಈ ಕಬ್ಬಿಣ ಕಾವಲಿಯಲ್ಲಿ ಸ್ವಲ್ಪ ಬೇಯಲಿಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ. ನಾನ್ ಸ್ಟಿಕ್ಕಲ್ಲಾದರೆ ಬೇಗ 1 ನಿಮಿಷಕ್ಕೆ ಒಂದೊಂದು ದೋಸೆ ತೆಗಿಬೋದು. ಸೊ ಅರ್ಜೆಂಟಲ್ಲಿದ್ದರೆ ನಾನು 2 ನಾನ್ ಸ್ಟಿಕ್ ಕಾವಲಿನೇ ಇಡ್ತೇನೆ. ಆದರೆ ಹೆಚ್ಚು ನಾನ್ ಸ್ಟಿಕ್ಕನ್ನು ಬಳಸಬಾರ್ದು ಅಂತ ಹೇಳ್ತಾರೆ. ಆದರೂ ಅನಿವಾರ್ಯ, ಬಳಸೋದೇ ಆಗುತ್ತೆ. ನಮ್ಮ ನಗಂಗೂ ಈ ನೀರು ದೋಸೆ ಜೊತೆಗೆ ಅವಳಿಗೆ ಚಟ್ನಿಗಿಂತ ಅವಳಿಗೆ ಬಾಜಿ ಮಾಡಿದ್ರೇ ಇಷ್ಟ. ಆದರೆ ನಾನು ಹೆಚ್ಚಾಗಿ ನೀರು ದೋಸೆಗೆ ಈರುಳ್ಳಿ ಚಟ್ನಿನೇ ಮಾಡೋದು. ಆದರೆ ಇವತ್ತೇ ಬಾಜಿ ಮಾಡ್ತಾಯಿದ್ದೇನೆ. ಅಂದರೆ ಇವತ್ತು ಸಂಡೇ ಅಲ್ವಾ, ಸೊ ಹಾಗಾಗಿ ಅವಳು ಮನೇಲೇ ಇರ್ತಾಳೆ. ಲೇಟ್ ಆದರೂ ಪರವಾಗಿಲ್ಲ. ಅಂದರೆ ಅವಳಿಗೆ ಬೆಳಿಗ್ಗೆ ಬಾಜಿ ಎಲ್ಲ ಮಾಡಲಿಕ್ಕೆ ಸ್ವಲ್ಪ ಲೇಟ್ ಆಗ್ತದೆ, ಹಾಗಾಗಿ ಚಟ್ನಿ ಮಾಡೋದು. ಇವತ್ತೇನು ಅರ್ಜೆಂಟ್ ಇಲ್ಲ, ಆರಾಮಾಗಿ 8:15 ಹೇಳ್ತಾಳೆ ಅವಳು. ಇವತ್ತು 8:30 9 ಗಂಟೆ ಆಯಿತು. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಹೇಗಿದ್ರಿ ಎಲ್ಲರೂ? ಚೆನ್ನಾಗಿದ್ದೇನೆ, ನೀವು ಕೂಡ ಸೂಪರಾಗಿದ್ರಿ ಅಂತ ಅಂದ್ಕೊಳ್ತೇನೆ. ವೆಲ್ಕಮ್ ಬ್ಯಾಕ್ ಟು ಆಜ್ಞಾ ಪೈ ಕನ್ನಡ ಲಾಗ್ ಚಾನಲ್. ಈಗ ಟೈಮ್ 7:15. ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಬೆಳಿಗ್ಗೆ ಎದ್ದು ವಾಕಿಂಗ್ ಮುಗಿಸ್ಕೊಂಡು ಬಂದೆ. ಹೋಗಬೇಕಿದ್ರೇ ಅನ್ನಕ್ಕೂ ಇಟ್ಟು ಹೋಗಿದ್ದೆ. ಅನ್ನನೂ ರೆಡಿ ಆಯಿತು. ಮತ್ತು ಕಾಯಿ ತುರಿ ಕೂಡ ತುರಿದಿಟ್ಟು ಹೋಗಿದ್ದೆ. ಒಗ್ಗರಣೆ ಅವಲಕ್ಕಿ ಮಾಡೋಣ ಅಂಥೇಳಿ. ಈಗ ಬೇಗ ಅಡುಗೆ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಳ್ಬೇಕು. ನೆಕ್ಸ್ಟ್ ವ್ಲಾಗನ್ನು ಕಂಟಿನ್ಯೂ ಮಾಡ್ತೇನೆ ಆಮೇಲೆ. ಬಾಯ್ ಫ್ರೆಂಡ್ಸ್. ನೋಡಿ, ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ, ಇದನ್ನು ಬೇಯಿಸಿಟ್ಟಿದ್ದೆ. ಇದು ನೋಡಿ ಯಾವ ಥರ ಹಾಲಿನ ಥರ ಬೆಳ್ಳಗಿನ ನೀರು ಅಲ್ವಾ. ಇದ್ರ ಗೊಜ್ಜು ಮಾಡೋಣ ಅಂಥೇಳಿ ಇವತ್ತು. ಗೊಜ್ಜಿಗೆ ಈ ಮಸಾಲೆ ಕೂಡ ರೆಡಿ ಮಾಡಿಟ್ಟಿದ್ದೆ. ಇದೇನಿಲ್ಲ, ಅವಲಕ್ಕಿ ಕಲಿಸ್ತಾರಲ್ವ, ಸೇಮ್ ಅದೇ ಥರ ಮಸಾಲೆ. ಕಾಯಿ ತುರಿ, ಮೆಣಸು ಸ್ವಲ್ಪ ಹುರ್ಕೊಳ್ಳೋದು, ಆಮೇಲೆ ಹಿಂಗು, ಆಮೇಲೆ ಸಾಸಿವೆ ಹಾಕಿದ್ರೆ ಆಯಿತು ಒಗ್ಗರಣೆಗೆ. ಈ ರೀತಿ ಬೆಲ್ಲ, ಗಟ್ಟಿ ಬೆಲ್ಲ, ಇದನ್ನ ಈ ರೀತಿ ಮಸಾಲೆ ಮಾಡಿ ಇಟ್ಕೊಂಡಿದ್ದೇನೆ. ಆಮೇಲೆ ಲಾಸ್ಟಿಗೆ ಹಾಕಿದ್ರೆ ಆಯಿತು. ನೋಡಿ ಎಷ್ಟು ಚೆಂದ ಕಾಣಿಸ್ತದಲ್ವ ಮಾವಿನಕಾಯಿ. ಹಾಗೆ ತಿನ್ಬಿಡೋಣ ಅನಿಸುತ್ತೆ, ಆದರೆ ಹಾಗೆ ತಿನ್ನಲಿಕ್ಕೆ ಆಗೋದಿಲ್ಲ ಅದು. ಮತ್ತು ಇವತ್ತು ಊಟಕ್ಕೆ ಬಸ್ಲೆ. ನಮ್ಮನೆಯವ್ರು ಬೆಳಿಗ್ಗೆನೇ ಬಸ್ಲೆ ಕಟ್ ತಂದಿಟ್ಟಿದ್ರು. ಬಸ್ಲೆ ಸಾರು ಮಾಡೋದು. ಈಗ ಬಸ್ಲೆ ಸಾರಿಗೆ ಈರುಳ್ಳಿ ಬೇಕು. ಈರುಳ್ಳಿ ಮುಗ್ದಿದೆ. ಸೊ ನಮ್ಮನೆಯವ್ರ ಹತ್ರ ಈಗ ಈರುಳ್ಳಿ ತರಿಸ್ಲಿಕ್ಕೆ ಹೇಳಿದ್ದೆ. ಅವ್ರು ತಂದ ಮೇಲೆ ಅದನ್ನ ಕುಕ್ಕರಲ್ಲಿ ಬೇಯಿಸ್ಕೊಳ್ಳೋದು. ಬೇಳೆ ಕೂಡ ನೆನೆಸಿಟ್ಟಿದೆ, ಯಾಕಂದರೆ ಅದು ಸ್ವಲ್ಪ ನೆನೆಬೇಕು, ಬೇಗ ಬೇಯ್ತದೆ ನೆನೆಸಿದ್ರೆ. ಹಾಗಾಗಿ ಈಗ ಈರುಳ್ಳಿ ಬಂದಿಲ್ಲ, ಹಾಗಾಗಿ ಬೇಯಿಸ್ಲಿಕ್ಕೆ ಇಡ್ಲಿಕ್ಕೆ ಆಗೋದಿಲ್ಲ, ಸಾರು ಮಾಡಲಿಕ್ಕೆ ಆಗೋದಿಲ್ಲ. ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ದೇನೆ, ಬಸ್ಲೆ ಸಾರಿಗೆ ಮಸಾಲೆ. ಸೊ ಹಾಗಾಗಿ ಕಸ ಎಲ್ಲ ಗುಡಿಸಾಯಿತು. ಈಗ ಬಟ್ಟೆ ನೆನೆಸಿಟ್ಟಿದ್ದೆ, ಒಂದು ಅರ್ಧ ಗಂಟೆ ಆಯಿತು ಬಟ್ಟೆ ನೆನೆಸಿಟ್ಟು. ಬಟ್ಟೆ ಒಕ್ಕೊಂಡು ಬರ್ತೇನೆ. ಈರುಳ್ಳಿ ಇದ್ದರೆ ಈಗಲೇ ಸಾರು ಮಾಡಿಟ್ಟು ಹೋಗ್ತಿದ್ದೆ. ಅನ್ನ ಕೂಡ ಬೆಳಿಗ್ಗೆ ರೆಡಿಯಾಗಿ ಕೂತಿದೆ. ಸಾರು ಮಾಡಿದ್ರಾಯಿತು,
ಮಾವಿನಕಾಯಿ ಗೊಜ್ಜು ಮಾಡ್ಕೊಂಡ್ರೆ ಆಯಿತು. ಊಟಕ್ಕೆ ರೆಡಿ. ಇವತ್ತಿಷ್ಟೇ ಸಿಂಪಲ್ ಅಡುಗೆ, ಹೆಚ್ಚಿಗೆ ಮತ್ತೇನೂ ಮಾಡೋದಿಲ್ಲ. ರಾತ್ರಿ ಅಂದರೆ ಈಗ ಮಧ್ಯಾಹ್ನ ಊಟಕ್ಕೆ ನಮ್ಮ ಮನೆಗೆ ಸ್ಕೂಲಲ್ಲಿ ಊಟ ಮಾಡ್ತಾಳೆ. ಸೊ ಹಾಗಾಗಿ ರಾತ್ರಿ ಊಟಕ್ಕೆ ಇವತ್ತು ಒಂದೂವರೆ ತಿಂಗಳು ಆಯ್ತೇನೋ ಮಶ್ರೂಮ್ ತರದೇನೆ. ಇವತ್ತು ಬೆಳಿಗ್ಗೆ ತಂದಿಟ್ಟಿದ್ದಾರೆ ಮಶ್ರೂಮನ್ನು. ಮಶ್ರೂಮ್ ಫ್ರೈ ಮಾಡ್ಕೊಳ್ಳೋದು, ಸಂಜೆ ಮಾಡ್ಕೊಂಡ್ರೆ ಆಯ್ತು ಅಂತ ಹೇಳಿ ನಗನೂ ಊಟಕ್ಕೆ ಇರ್ತಾಳೆ. ಸೊ ಹಾಗಾಗಿ ಅವಳಿಗೆ ಇಷ್ಟ. ಸೊ ಹಾಗಾಗಿ ರಾತ್ರಿನೇ ಮಶ್ರೂಮ್ ಫ್ರೈ ಮಾಡ್ಕೊಳ್ಳೋದು. ಈಗ ಬಸಳೆ ಸಾರು ಮತ್ತು ಮಾವಿನಕಾಯಿ ಗೊಜ್ಜು ಅಷ್ಟೇ. ಈಗ ಬಟ್ಟೆ ಒಕ್ಕೊಂಡು ಬೇಗ ಬೇಗ ಬರ್ತೇನೆ. ಟೈಮ್ ಈಗ 11 ಗಂಟೆ. ನಾನು ಬಟ್ಟೆ ಒಗಿಲಿಕ್ಕೆ ಬಂದೆ. ಡೈಲಿ 12 ಗಂಟೆಗೆ ಹೀಗೆ ಒಗಿತಿದ್ದೆ. ಆದರೆ ಇವತ್ತು ಈರುಳ್ಳಿ ತಂದಿರಲಿಲ್ಲಲ್ವ. ಸೊ ಹಾಗಾಗಿ ಅಡುಗೆ ಕೆಲಸ ಆಮೇಲೆ ಮಾಡೋಣ ಅಂಥೇಳಿ ನಾನು ಬಟ್ಟೆ ಒಗಿಲಿಕ್ಕೆ ಬಂದೆ. ಈಗ ಇಷ್ಟೊತ್ತಿಗೆ ಇಲ್ಲಿ ತುಂಬ ಬಿಸಿಲು. 12 ಗಂಟೆ ಸುಮಾರಿಗೆ ಬಿಸಿಲು ಸ್ವಲ್ಪ ಆ ಕಡೆ ಹೋಗ್ತದೆ. ಅಷ್ಟು ಬಿಸಿಲಿರೋದಿಲ್ಲ. ನೋಡಿ ಎಷ್ಟು ಬಿಸಿಲು ಅಂಥೇಳಿ. ಆದರೂ ಕೂಡ ಇರಲಿ, ಇವತ್ತೇನು ಮಾಡಲಿಕ್ಕಾಗೋದಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಬೇಕಂತ ಹೇಳಿ ಬಟ್ಟೆ ಒಗೆದೆ. ನಾನೀಗ ತುಂಬ ದಿನ ಆಯಿತು ಮಷಿನಿಗೆ ಹಾಕ್ತಾ ಇಲ್ಲ ಬಟ್ಟೆನ. ಯಾಕಂದರೆ ಬಿಸಿಲು ಚೆನ್ನಾಗಿರ್ತದೆ ಮತ್ತು ಬೇಗ ಒಣಗ್ತದೆ ಅಂಥೇಳಿ. ಏನೇ ಹೇಳಿ ನೀವು ಮಷಿನಲ್ಲಿ ಒಗೆದಕ್ಕಿಂತ ನಾವು ಕೈಯಲ್ಲಿ ಒಗೆದ್ರೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದಲ್ವ. ಚೆನ್ನಾಗಿ ಬಟ್ಟೆ ಒಗೆದು ಹಿಂಡಿ ಆಮೇಲೆ ಬಿಸಿಲಿಗೆ ಹಾಕಿ ಆ ಬಿಸಿಲಲ್ಲಿ ಒಣಗಿ ಆಮೇಲೆ ಅದನ್ನ ಒಳಗೆ ತಂದು ಎಷ್ಟು ಚೆಂದಾಗಿ ಪರಿಮಳ ಬರ್ತದೆ ಬಟ್ಟೆಗೆಲ್ಲ. ಮಡಚಿ ಇಡೋದಂದರೆ ತುಂಬ ಅಂದರೆ ಮನಸ್ಸಿಗಂತ ಸ್ಯಾಟಿಸ್ಫ್ಯಾಕ್ಷನ್ ಅದು. ಏನೇ ಹೇಳಿ ಮಷಿನಲ್ಲಿ ಒಗೆದ್ರು ಮಷಿನೇ ಕೈಯೇ. ಫ್ರೆಂಡ್ಸ್, ಇಲ್ಲಿ ಬಟ್ಟೆ ಒಗೆಯೋ ಕಲ್ಲ ಮೇಲೆ ಎಷ್ಟು ಬಿಸಿಲು ನೋಡಿ. ಮೊದಲೇ ಈ ಕಡೆ ಎಲ್ಲ ಬಾಳೆ ಗಿಡ ಇತ್ತು, ಅದೆಲ್ಲ ತೆಗೆದ್ವಿ. ಈಗ ಇಷ್ಟೇ ಬಾಳೆ ಗಿಡ ಇದೆ. ಹಾಗಾಗಿ ಇಲ್ಲಿ ತಂಪಾಗೋದಿಲ್ಲ. ಈಗ ಮತ್ತೆ ಮಳೆಗಾಲದಲ್ಲಿ ಬಾಳೆನೇ ಹಾಕಬೇಕಲ್ಲಿ. ಬಟ್ಟೆ ತೊಳ್ಕೊಂಡಾಯಿತು. ಈಗ ಹಿಂಡ್ಕೊಳ್ಬೇಕು ನೋಡಿ. ಇಷ್ಟು ಒಂದು ಬಕೆಟ್ ಬಟ್ಟೆ ಇದೆ. ಹಿಂಡ್ಕೊಂಡ್ರೆ ಆಯಿತು. ಹಿಂಡ್ಕೊಂಡು ಆಮೇಲೆ ಒಣ ಹಾಕಿ ಆಮೇಲೆ ಸಿಗ್ತೇನೆ. ಬಟ್ಟೆ ಒಗೆದು ಹಿಂಡ್ಕೊಂಡು ಬಂದೆ. ಒಂದು ಬಕೆಟ್ ಬಟ್ಟೆ ಇತ್ತು ನೋಡಿ, ಎಷ್ಟು ಚೆನ್ನಾಗಿ ಹಿಂಡ್ಕೊಂಡು ಬಂದು ಈಗ ಬಿಸಿಲಿಗೆ ಹಾಕ್ತೇನೆ. ಬಿಸಿಲು ಅಂಗಳದಲ್ಲಿ ಈಗ ಇಲ್ಲ ಅಂದರೂ ಹೋಗ್ತಾ ಬಿಸಿಲು ಬರ್ತದೆ. ಈಗ ಮಷಿನಿಗೆ ಕೂಡ ಹಾಕೋದಿಲ್ಲ, ಡ್ರೈಯರಿಗೂ ಕೂಡ ನಾನು ಹಾಕೋದಿಲ್ಲ, ಹಾಗೆ ಒಣಗಿಸ್ತೇನೆ ನೋಡಿ. ಬಟ್ಟೆನ ಒಣಗಿಸಿ ಆಯಿತು. ನಮ್ಮ ಹಸ್ಬೆಂಡು ಈರುಳ್ಳಿ ಕೂಡ ತಂದು ಕೊಟ್ಟರು. ಈಗ ಕುಕ್ಕರಲ್ಲಿ ಇಡ್ತಾ ಇದ್ದೇನೆ ನೋಡಿ. ಈ ಪಾತ್ರೆಯಲ್ಲಿ ಹಾಕಬೇಕಂತ ಹೇಳಿ ನಾನು ತೊಗರಿಬೇಳೆ ಮತ್ತು ಆ ಬಸಳೆದಿಂಟು, ಬಸಳೆ ಸೊಪ್ಪು ಆಮೇಲೆ ಅದ್ರ ಮೇಲೆ ಈರುಳ್ಳಿ ಹಾಕೋದು ಯಾವಾಗಲೂ. ಹಲಸಿನ ಬೇಳೆ ಇದ್ದರೆ ಹಲಸಿನ ಬೇಳೆ ಹಾಕ್ತೀನಿ. ಈಗ ಮುಗಿದಿದೆ, ಹಲಸಿನ ಬೇಳೆ ಇಲ್ಲ. ಈಗ ಸ್ವಲ್ಪ ಉಪ್ಪು ಹಾಕ್ತೇನೆ ರುಚಿಗಷ್ಟೇ. ಯಾಕಂದರೆ ಸ್ವಲ್ಪ ಮಿಕ್ಸ್ ಆಗಲಿ, ಉಪ್ಪು ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರ್ತದೆ ಅಂಥೇಳಿ. ಒಂದು ಬಟ್ಲು ತುಂಬ ಆಯಿತು ಬಸಳೆ ಸೊಪ್ಪು ನೋಡಿ. ಈಗ ಬಸಳೆ ಕೂಡ ಬೆಂದಾಯಿತು ನೋಡಿ. ಈಗ ನಾನು ಇನ್ನೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಇದನ್ನ ಚೆನ್ನಾಗಿ ಬೆಂದಿದೆ. ಈ ರೀತಿ ಬೇಯಬೇಕು ಬಸಳೆ ಸೊಪ್ಪು. ದಿಂಟು ಕೂಡ ಚೆನ್ನಾಗಿ ಬೆಂದಿದೆ. ಎಳೆ ದಿಂಟು ಚೆನ್ನಾಗಿರ್ತದೆ ತಿನ್ನಲಿಕ್ಕೆ. ಸ್ವಲ್ಪ ಉಪ್ಪು ಹಾಕಿದೆ. ಆವಾಗ ಮೊದಲೇ ಸ್ವಲ್ಪ ಉಪ್ಪು ಹಾಕಿದ್ನಲ್ವ. ಸೊ ಹಾಗಾಗಿ ಈಗ ಈವ್ನಿಂಗ್ ಟೈಮ್ ನಾನು ಮತ್ತು ಮಯಾಂಕ ಇವತ್ತು ಕೂಡ ಬ್ಯಾಡ್ಮಿಂಟನ್ ತೊಗೊಂಡು ಬಂದಿದ್ದ. ಇಬ್ಬರು ಕೂಡ ಸ್ವಲ್ಪ ಹೊತ್ತು ಆಟ ಆಡಿದ್ವಿ ಬ್ಯಾಡ್ಮಿಂಟನನ್ನು. ನನಗೆ ಓದ್ಲಿಕ್ಕೆ ಕೂತ್ಕೊಂಡಿದ್ಲು ಆಚೆ ರೂಮಿಗೆ. ಈಗ ಬಂದಳು. ಅಂದರೆ ಅರ್ಧ ಗಂಟೆಗೆ ಒಂದು ಸಲ ಬ್ರೇಕ್ ಅಂತೆ ಅವಳಿಗೆ. ಅರ್ಧ ಗಂಟೆಗೆ ಒಂದು ಸಲ 5 ನಿಮಿಷ ಬಿಟ್ಟು ಬರ್ತಾಳೆ. ಇವತ್ತು ಯಾಕೋ ರಾಗಿ ದೋಸೆ ತಿನ್ನಬೇಕನ್ನಿಸ್ತು. ಸೊ ಹಾಗಾಗಿ ರಾಗಿ ದೋಸೆ ಮಾಡ್ತಾಯಿದ್ದೆ. ರಾಗಿ ರೊಟ್ಟಿ ಮಾಡಿ ತಿಂದು ಬೇಜಾರಾಗಿದೆ. ಈಗ ರಾಗಿ ದೋಸೆ ಹಿಟ್ಟನ್ನ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಬೇಕು, ನೀರು ದೋಸೆ ಥರನೇ. ನೋಡಿ ಈ ಥರ ಬಂದಿದೆ ರಾಗಿ ದೋಸೆ. ತುಪ್ಪ ಹಾಕಬೇಕು ಮೇಲ್ಗಡೆ, ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ರಾಗಿ ದೋಸೆ. ನಮ್ಮ ಮನೆಗ ಸ್ಟಡಿ ಕೂತ್ಕೊಂಡಿದ್ದಾಳೆ. ಸೊ ಹಾಗಾಗಿ ನಾನು ಕಿಚನಿಗೆ ಬಂದು ವಿಡಿಯೋ ಮಾಡ್ತಾಯಿದ್ದೇನೆ. ಸಂಜೆ ನಂತರ ಏನು ವಿಡಿಯೋ ಮಾಡೋದಿಲ್ಲ, ಯಾಕಂದರೆ ಅವಳು ಸ್ಟಡಿ ಕೂತ್ಕೊಳ್ಳೋದಾಳ ಅಂಥೇಳಿ. ಅವಳು ರೂಮಲ್ಲಿದ್ದಾಳೆ. ಸೊ ಹಾಗಾಗಿ ನಾನು ಇಲ್ಲಿ ವಿಡಿಯೋ ಮಾಡ್ತಾಯಿದ್ದೇನೆ. ನಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಈ ಕಿಚನಿಗೆ ಬಂದೆ. ರಾತ್ರಿ ಡಿನ್ನರ್ ರೆಡಿ ಆಯಿತು. ಒಂದು ರಾಗಿ ದೋಸೆ, ಸ್ವಲ್ಪ ತುಪ್ಪ, ಒಂದು ಸೌತೆಕಾಯಿ. ಅದನ್ನ ಇದಿಷ್ಟು ರಾತ್ರಿ ಊಟ. ರಾತ್ರಿ ಊಟ ಆದ ತಕ್ಷಣ ನಾನು ಸ್ವಲ್ಪ ಹೊತ್ತು ಅಂಗಳದಲ್ಲಿ ಹೀಗೆ ಓಡಾಡ್ತೇನೆ, ಒಂದು 5-10 ನಿಮಿಷ ಅಷ್ಟೇ. ನೋಡಿ ನಮ್ಮ ಗುಲಾಬಿ ಗಿಡಕ್ಕೆ ಎಷ್ಟು ಗುಲಾಬಿ ಹೂವಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತದೆ. ದೊಡ್ಡ ದೊಡ್ಡ ಗುಲಾಬಿ ಹೂವಾಗಿದೆ, ವೈಟ್ ಗುಲಾಬಿ ಇದು ನೋಡಿ ಎಷ್ಟು ಚೆನ್ನಾಗಿದೆ. ಅದು ಬೀಳತ್ತೇನೋ ಭಾರ ಆಗಿ ಅಂತ ಅನಿಸ್ತದೆ, ಆ ಥರ ಗೊಂಚಲಾಗಿ ಆಗಿದೆ. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಲ್ವಾ ನೇಚರು ರಾತ್ರಿ ನೋಡಿ.
ಇಲ್ಲಿಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡುವವರು ಚಾನೆಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಇಲ್ಲಿವರೆಗೂ ಬಾಯ್.